Dear student, today I am going to teach the grammar topic use of capital letters. In the last class, we discussed about this topic. So ನಾವು ಕಳೆದ ಅವಧಿಯಲ್ಲಿ ಏನು ಮಾಡಿದ್ದೇವೆ ಅಂದರೆ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ 5 ಪಾಯಿಂಟ್ಸ್ ಅನ್ನು ನಾವು ಏನು ಮಾಡಿದೀವಿ ಡಿಸ್ಕಷನ್ ಮಾಡಿದೀವಿ. ಅಂದ್ರೆ ಕ್ಯಾಪಿಟಲ್ ಲೆಟರ್ ನ ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನ ನಾವು ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ 5 ಪಾಯಿಂಟ್ಸ್ ಅನ್ನ ಏನು ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ. ಸೊ ಫಸ್ಟ್ ಪಾಯಿಂಟ್ ಏನಂತ ಡಿಸ್ಕಷನ್ ಮಾಡಿದ್ವಿ, ಕ್ಯಾಪಿಟಲ್ ಲೆಟರ್ is used in the beginning of a sentence. This is the first point. Second point, the personal pronoun I is always capital. This is the second point. Third point, first letter of a language is always capital. This is the third point. Then fourth point, first letter of the name of a day or month is written with a capital letter. Then point number 5, the name of a country is always starts with a capital letter. So ಈ ಒಂದು 5 ಪಾಯಿಂಟ್ಸ್ ಬಗ್ಗೆ ನಾವು ಏನು ಮಾಡಿದ್ವಿ ಕಳೆದ ಅವಧಿಯಲ್ಲಿ ಏನು ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ. ಸೊ ನಾವು ಡಿಸ್ಕಸ್ ದ ಪಾಯಿಂಟ್ ನಂಬರ್ 6. ಪಾಯಿಂಟ್ ನಂಬರ್ 6. ಸೊ nationality is nationality means ರಾಷ್ಟ್ರೀಯತೆ is to be written with a capital letter, capital letter. Dear friend, the point number 6, nationality is to be written with a capital letter. ಅಂದ್ರೆ ನಾವು ನಮ್ಮ ರಾಷ್ಟ್ರೀಯತೆಯನ್ನು ಬರೆಯುವಾಗಲೂ ಕೂಡ ನಾವು ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಅನ್ನ ಬಳಕೆ ಮಾಡಬೇಕು ಅನ್ನೋದನ್ನ ಈ ಪಾಯಿಂಟ್ ನಮಗೆ ತಿಳಿಸ್ಕೊಡ್ತದ. ಏನು ತಿಳಿಸ್ಕೊಡ್ತದ? nationality is to be written with a capital letter. ರಾಷ್ಟ್ರೀಯತೆಯನ್ನು ಕೂಡ ನಾವು ಬರೆಯುವಾಗ ಕ್ಯಾಪಿಟಲ್ ಅಕ್ಷರವನ್ನು ಉಪಯೋಗಿಸಬೇಕು. ದ ಪಾಯಿಂಟ್ ನಂಬರ್ 6, nationality means ರಾಷ್ಟ್ರೀಯತೆ. ಫಾರ್ ಎಕ್ಸಾಂಪಲ್, I am Indian. Yes, I am an Indian. So here ನಾನು ಭಾರತೀಯ ಅನ್ನೋದಿಲ್ಲಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಾಗಾದ್ರೆ I am an Indian, which is the nationality? Indian. ಭಾರತೀಯ ಎನ್ನುವುದು ರಾಷ್ಟ್ರೀಯತೆಯನ್ನು ತಿಳಿಸಿಕೊಡ್ತಾ ಇದೆ. ಹಾಗಾದ್ರೆ ಇಂಡಿಯನ್ ಅಂತ ಬರೆಯುವಾಗ ನಾನು ಏನು ಮಾಡಿದ್ದೀನಿ ಅಂದ್ರೆ I ಅನ್ನು ಏನು ಮಾಡಿದ್ದೀನಿ ಕ್ಯಾಪಿಟಲ್ ಲೆಟರ್ ದಲ್ಲಿ ಏನು ಮಾಡಿದ್ದೀನಿ ಬಳಕೆ ಮಾಡಿದ್ದೀನಿ. ಎಸ್, ಯಾವುದೇ ರಾಷ್ಟ್ರೀಯತೆ ಇರಬಹುದು. ಸೊ ಇಲ್ಲಿ ಐ ಆಮ್ ಎನ್ ಇಂಡಿಯನ್, ನಾನೊಬ್ಬ ಭಾರತೀಯ ಅಂತ ಹೇಳ್ತಾ ಇದ್ದೀನಿ. ಸೊ ಇಂಡಿಯನ್ ಅಂತ ಬರ್ತೀನಿ, ಇಲ್ಲಿ ಐ ಅನ್ನು ಏನು ಮಾಡಿದ್ದೀನಿ ಕ್ಯಾಪಿಟಲ್ ಲೆಟರ್ ದಲ್ಲಿ ಬರ್ದಿದ್ದೀನಿ. ಹಾಗಾದ್ರೆ ನೋಡ್ರಿ, nationality is to be written with the capital letter. First example, I am an Indian. Then second one, he is an American. He is an American. Yes, here A is capital letter. ಇಲ್ಲಿ ಅಮೇರಿಕನ್ ಅಂತ ಬರೆಯುವಾಗಲೂ ಕೂಡ ನಾನು ಏನು ಮಾಡಿದ್ದೀನಿ ಎ ಅನ್ನು ಏನು ಮಾಡಿದ್ದೀನಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದಿದ್ದೀನಿ. ಸೊ ನ್ಯಾಷನಾಲಿಟಿ ಅಂತ ಬಂದಾಗ ಏನ್ ಮಾಡಬೇಕು ಕ್ಯಾಪಿಟಲ್ ಲೆಟರ್ ದಿಂದ ಆರಂಭಗೊಳಿಸಬೇಕು. ದೆನ್ ಥರ್ಡ್ ಎಕ್ಸಾಂಪಲ್, ಸಿ ಇಸ್ ಫ್ರೆಂಚ್ ಅಂತ ಬರೀಬೇಕಾಗಿದೆ. ಸೊ ಸಿ ಈಸ್ ಫ್ರೆಂಚ್. ಸಿ ಈಸ್ French. So here F is capital. So this is a
point number 6. Once again I explain, nationality is to be written with the capital letter. For examples, I am an Indian, I is capital. He is an American, A is capital. C is French, F is capital. So ಯಾವುದೇ ನ್ಯಾಷನಾಲಿಟಿ ಅನ್ನು ಬರೆಯುವಾಗ ಕೂಡ ನೀವು ಏನು ಮಾಡಬೇಕಂದ್ರೆ ಅಲ್ಲಿ ಕ್ಯಾಪಿಟಲ್ ಲೆಟರ್ ಅನ್ನು ಏನು ಮಾಡಬೇಕು, ಬಳಸಬೇಕು. ಎಸ್, ದಿಸ್ ಇಸ್ ಅ ಪಾಯಿಂಟ್ ನಂಬರ್ 6. Then next point. Point number 7. First letter first letter of a name of a person, name of a person and place must be written capital letter. So the point number 7, first letter of a name of a person and place must be written capital letter. Yes, andre first letter of a name of a person and place, ಯಾವುದೇ ಒಬ್ಬ ವ್ಯಕ್ತಿ, ಪರ್ಸನ್ ಮೀನ್ಸ್ ವ್ಯಕ್ತಿ, ಪ್ಲೇಸ್ ಮೀನ್ಸ್ ಸ್ಥಳ, ಯಾವುದೇ ಒಂದು ಸ್ಥಳದ ಹೆಸರನ್ನು ಬರೆಯುವಾಗ ಅಥವಾ ಒಂದು ವ್ಯಕ್ತಿಯ ಹೆಸರನ್ನು ಬರೆಯುವಾಗ ಮಸ್ಟ್ ಬಿ ರಿಟರ್ನ್ ಕ್ಯಾಪಿಟಲ್ ಲೆಟರ್. ನಾವು ಏನ್ ಮಾಡ್ಬೇಕಂದ್ರೆ ಯಾವ ಲೆಟರ್ ದಿಂದ ಆರಂಭ ಮಾಡ್ಬೇಕಂದ್ರೆ ಅಲ್ಲಿ ಏನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ದಿಂದನೇ ಏನ್ ಮಾಡಬೇಕು, ಹೆಸರನ್ನು ಮತ್ತು ಸ್ಥಳವನ್ನು ಏನ್ ಮಾಡಬೇಕು, ಆರಂಭಗೊಳಿಸಬೇಕು. ಫಾರ್ ಎಕ್ಸಾಂಪಲ್, ಲಖನ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಇದೆ. ಎಸ್, ಲಖನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಲಖನ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಥವಾ ಲಖನ್ ಈಸ್ ಮೈ ಫ್ರೆಂಡ್ ಅಂತ ಕೂಡ ಹೇಳ್ಬೋದು. ಲಖನ್ ಈಸ್ ಮೈ ಫ್ರೆಂಡ್. ಎಸ್, ನೋಡ್ರಿ, ಲಖನ್ ಈಸ್ ಮೈ ಫ್ರೆಂಡ್. ಲಖನ್ ನೇಮ್ ಆಫ್ ಎ ಪರ್ಸನ್. ಅದು ಲಖನ್ ಅಂದ್ರೆ ಏನು? ನೇಮ್ ಆಫ್ ಎ ಪರ್ಸನ್, ಅದು ವ್ಯಕ್ತಿಯ ಹೆಸರು. ವ್ಯಕ್ತಿ ಹೆಸರು ಇದ್ದಾಗ ಏನಂತ ಹೇಳಿದೀನಿ, ಮಸ್ಟ್ ಬಿ ರಿಟನ್ ಕ್ಯಾಪಿಟಲ್ ಲೆಟರ್. ಎತ್ತರಲ್ಲಿ ಬರೀಬೇಕು, ಅದನ್ನ ಕ್ಯಾಪಿಟಲ್ ಲೆಟರ್ ಇಂದ ಏನ್ ಮಾಡಬೇಕು, ಆರಂಭಗೊಳಿಸಬೇಕು. ಹಾಗಾದ್ರೆ ಎಲ್ಲದೂ ಇಲ್ಲಿ ಕ್ಯಾಪಿಟಲ್ ಲೆಟರ್. ಹಾಗಾದ್ರೆ ಯಾವುದೇ ಹೆಸರು, ಎನಿ ನೇಮ್ ಆಫ್ ಎ ಪರ್ಸನ್, ಯಾವುದೇ ವ್ಯಕ್ತಿ ಹೆಸರನ್ನು ಬರಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಇಂದ ಏನ್ ಮಾಡಬೇಕು, ಆರಂಭಗೊಳಿಸಬೇಕು. ಲಖನ್ ಇಸ್ ಮೈ ಬೆಸ್ಟ್ ಫ್ರೆಂಡ್, L is capital. Then Gokak is my native. Gokak is my native. So ಇಲ್ಲಿ Gokak is my native ಅಂತ ಬರ್ತಿಲ್ಲ, G ಅನ್ನು ಏನು ಮಾಡಿದೀನಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದಿದ್ದೀನಿ. ಯಾಕೆ? ಪ್ಲೇಸ್, ಅದೊಂದು ಸ್ಥಳ. ಹಾಗಾದ್ರೆ ಈ ಪಾಯಿಂಟ್ಸ್ ಅಲ್ಲಿ ನಾವು ಏನು ನೋಡಿದ್ವಿ, ಫಸ್ಟ್ ಲೆಟರ್ ಆಫ್ ಎ ನೇಮ್ ಆಫ್ ಎ ಪರ್ಸನ್ ಅಂಡ್ ಪ್ಲೇಸ್ ಮಸ್ಟ್ ಬಿ ರಿಟನ್ ಕ್ಯಾಪಿಟಲ್. ಸೊ ಫಾರ್ ಎಕ್ಸಾಂಪಲ್, ಲಖನ್ ಇಸ್ ಮೈ ಬೆಸ್ಟ್ ಫ್ರೆಂಡ್, L is capital. Gokak is my native, G is capital. ಸೊ ಇಲ್ಲಿ ನಾವು ಏನನ್ನ ನೋಡಿದ್ವಿ ಅಂದ್ರೆ ಇಂಪಾರ್ಟೆಂಟ್ ವ್ಯಕ್ತಿ ಹೆಸರು, ಸ್ಥಳದ ಹೆಸರನ್ನು ಬರೆಯುವಾಗ ಕ್ಯಾಪಿಟಲ್ ಲೆಟರ್ ಅನ್ನು ಬಳಕೆ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 7. Then next point number 8. Point number 8.
we use a capital letter, a capital letter for title of book, for title of a book, for title of a book, for title of a book. Poem, poem, book, poem and film, and film, and film. So this is the point number 8. We use a capital letter for title of a book, poem and film. ಸರಳವಾಗಿ ಹೇಳಬೇಕಾದ್ರೆ ಯಾವುದೇ ಒಂದು ಬುಕ್ಕಿನ ಹೆಸರು ಇರಬಹುದು, ಪೋಯಂ ಒಂದು ಕವಿತೆ ಹೆಸರು ಇರಬಹುದು, ಅಥವಾ ಒಂದು ಫಿಲ್ಮ್ ಒಂದು ಚಲನಚಿತ್ರದ ಹೆಸರನ್ನು ಬರೆಯುವಾಗಲೂ ಕೂಡ ನಾವು ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ನ ಬಳಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಹ್ಯಾಮ್ಲೆಟ್, ಹ್ಯಾಮ್ಲೆಟ್ ಅಂತ ಬರ್ತೀನಿ. ಸೊ ಇಲ್ಲಿ ಏನು ಮಾಡಿದೀನಿ, ಎಚ್ ಅನ್ನೋದು ಏನು ಮಾಡಿದೀನಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನು ಮಾಡಿದೀನಿ ಬರ್ದಿದ್ದೀನಿ. ಈಗ ಒಂದು ಫಿಲ್ಮ್ ಹೆಸರು ಅದು ಟೈಟಾನಿಕ್ ಅಂತ ಇದೆ. ಸೊ ಟೈಟಾನಿಕ್ ಅಂತ ಇದೆ. ಎಸ್, ಟೈಟಾನಿಕ್ ಇದ್ದಾಗ ಟಿ ಅನ್ನ ಏನು ಮಾಡಿದೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನು ಮಾಡಿದೆ ಬರದೆ. ಸೊ ಹೀಗೆ ಯಾವುದೇ ಒಂದು ಯೂಸ್ ಅ ಕ್ಯಾಪಿಟಲ್ ಲೆಟರ್ ಫಾರ್ ಟೈಟಲ್ ಆಫ್ ಎ ಬುಕ್, ಪೋಯಮ್ ಅಂಡ್ ಫಿಲ್ಮ್. ಒಂದು ಪೋಯಮ್ ಹೆಸರು ಇರ್ಬೋದು, ಯಾವುದೇ ಬುಕ್ಕಿನ ಹೆಸರು ಇರ್ಬೋದು, ಯಾವುದೇ ಫಿಲ್ಮ್ ಹೆಸರು ಇರ್ಬೋದು, ಬರೆಯುವಾಗ ಏನು ಮಾಡಬೇಕು ಕ್ಯಾಪಿಟಲ್ ಲೆಟರ್ ಏನು ಮಾಡಬೇಕು ಆರಂಭಿಸಬೇಕು ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ. ಸೊ ದಿಸ್ ಇಸ್ ದ ಪಾಯಿಂಟ್ ನಂಬರ್ 8. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪಾಯಿಂಟ್ ನಂಬರ್ 9. ಪಾಯಿಂಟ್ ನಂಬರ್ 9. Point number 9. First letter of the name. First letter of a name, of the name, of the name, of the name of a company. Name of a company. Name of a company, or organization, or organization, or organization is capitalized, is capitalized, is capitalized. Yes. So ಇಲ್ಲಿ ಏನಿದೆ ಅಂದ್ರೆ ಫಸ್ಟ್ ಲೆಟರ್ ಆಫ್ ದ ನೇಮ್ ಆಫ್ ಎ ಕಂಪನಿ ಆರ್ ಆರ್ಗನೈಸೇಷನ್ ಈಸ್ ಕ್ಯಾಪಿಟಲೈಸ್ಡ್. ಅಂದ್ರೆ ಯಾವುದೇ ಒಂದು ಕಂಪನಿ ಇರಬಹುದು, ಅಥವಾ ಯಾವುದೇ ಒಂದು ಸಂಸ್ಥೆ ಇರಬಹುದು, ಅಥವಾ ಯಾವುದೇ ಒಂದು ಸಂಘ ಇರಬಹುದು, ಆ ಕಂಪನಿ ಹೆಸರನ್ನು ಬರೆಯುವಾಗ ಕೂಡ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇಂದ ಏನ್ ಮಾಡಬೇಕು ಆರಂಭಿಸಬೇಕು. ಒಂದು ನಾವು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನೋಡ್ರಿ. ಒಂದು ಕಂಪನಿ ಹೆಸರನ್ನ ಬರೀಬೇಕಾದ್ರೆ ಈಗ ಒಂದು ಯಾವ ಕಂಪನಿ ಅಂದ್ರೆ ಟೊಯೋಟಾ ಅಂತ ಒಂದು ಕಂಪನಿ ಇದೆ, ಆಯ್ತಾ. ಇಲ್ಲಿ ಟೊಯೋಟಾ ಅಂತ ಇದೆ. ಸೊ ಇಲ್ಲಿ ಏನ್ ಮಾಡಿದೆ ಟಿ ಅನ್ನೋದನ್ನ ಏನ್ ಮಾಡಿದೆ ಕ್ಯಾಪಿಟಲ್ ಲೆಟರ್ ಇಂದ ಏನ್ ಮಾಡಿದೆ ಆರಂಭಿಸಿದೆ. ಫಾರ್ ಎಕ್ಸಾಂಪಲ್ ಟೊಯೋಟಾ, ಟಿ ಇಸ್ ಕ್ಯಾಪಿಟಲ್ ಲೆಟರ್. ಸೊ ಹೀಗೆ ಯಾವುದೇ ಕಂಪನಿ ಇರುವುದು, ಈಗ ಸಾಕಷ್ಟು ಕಂಪನಿ ಇದೆ, ಟಾಟಾ ಇದೆ, ಏರ್ಟೆಲ್ ಇದೆ, ರಿಲಯನ್ಸ್ ಇದೆ, ತಿಳಿತಾ. ಸೊ ಜಿಯೋ ಇದೆ. ಸೊ ಯಾವುದೇ ಕಂಪನಿಯನ್ನು ಬರೆಯುವಾಗ ಅಲ್ಲಿ ಹೆಸರನ್ನು ಬರೆಯುವಾಗ ಅಲ್ಲಿ ಏನು ಬರಬೇಕಂದ್ರೆ ಬಿಗಿನಿಂಗ್ ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಇಂದ ಏನು ಮಾಡಬೇಕು ಆರಂಭಗೊಳಿಸಬೇಕು. ಸೊ ದಿಸ್ ಇಸ್ ದ ಪಾಯಿಂಟ್ ನಂಬರ್ 9. ಸೊ ಒನ್ಸ್ ಅಗೇನ್ ಐ ಎಕ್ಸ್ಪ್ಲೇನ್. ಫಸ್ಟ್ ಲೆಟರ್ ಆಫ್ ದ ನೇಮ್ ಆಫ್ ಎ ಕಂಪನಿ or organization is capitalized. So for examples Toyota ಅನ್ನೋದನ್ನ ಈ ಪಾಯಿಂಟ್ ನಲ್ಲಿ ನಾವು ಏನು ಮಾಡಿದ್ವಿ ಅಧ್ಯಯನ ಮಾಡಿದ್ವಿ. ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ 10. The point number 10. Point number 10.
the names of festivals. The names of festivals. Festivals. The names of festivals are capitalized. So ಇಲ್ಲಿ ಏನು ಹೇಳಿದಾರೆ, the names of festivals are capitalized ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, the names of festivals are capitalized ಅಂತ ಹೇಳಿದ್ದಾರೆ. ಸೊ the names of festivals capitalized ಅಂದ್ರೆ ಯಾವುದೇ ಒಂದು ಹಬ್ಬಗಳ ಹೆಸರನ್ನು ಬರೆಯುವಾಗಲೂ ಕೂಡ ನಾವೇನು ಮಾಡಬೇಕಂದ್ರೆ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇಂದ ಏನು ಮಾಡಬೇಕು, ಆರಂಭಗೊಳಿಸಬೇಕು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದ ನೇಮ್ಸ್ ಆಫ್ ಫೆಸ್ಟಿವಲ್ಸ್ ಆರ್ ಕ್ಯಾಪಿಟಲೈಸ್ಡ್ ಅಂತ ಹೇಳ್ಬೋದು. ಈ ಫಾರ್ ಎಕ್ಸಾಂಪಲ್ಸ್ ಫೆಸ್ಟಿವಲ್ಸ್ ಹಬ್ಬಗಳ ಅಂದ ತಕ್ಷಣ ದೀಪಾವಳಿ ಇರಬಹುದು, ದಸರಾ ಇರಬಹುದು, ಕ್ರಿಸ್ಮಸ್ ಇರಬಹುದು, ಮೊಹರಂ ಇರಬಹುದು, ರಂಜಾನ್ ಇರಬಹುದು, ಗಣಪತಿ ಫೆಸ್ಟಿವಲ್ಸ್ ಇರಬಹುದು. ಸೊ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತದ. ಯಾವುದೇ ಒಂದು ಫೆಸ್ಟಿವಲ್ಸ್ ಹಬ್ಬದ ಹೆಸರನ್ನು ಬರೆಯುವಾಗಲೂ ಕೂಡ ನಾವೇನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ದಿಂದನೇ ಏನು ಮಾಡಬೇಕು, ಆರಂಭಗೊಳಿಸಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದ ನೇಮ್ಸ್ ಆಫ್ ಫೆಸ್ಟಿವಲ್ಸ್ ಆರ್ ಕ್ಯಾಪಿಟಲೈಸ್ಡ್ ಅಂತ ಇಲ್ಲಿ ಹೇಳ್ಬೋದು. ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ದೀಪಾವಳಿ ಅಂತ ನಾವು ಬರೆಯುವಾಗ ದೀಪಾವಳಿ. ಸೊ ಇಲ್ಲಿ ಡಿ ಅನ್ನು ನಾನು ಏನು ಮಾಡಿದೆ, ಡಿ ಅನ್ನ ಏನು ಮಾಡಿದೆ, ಕ್ಯಾಪಿಟಲ್ ಲೆಟರ್ದಲ್ಲಿ ಬರೆಯಿದೆ. ಸೊ ಸಾಕಷ್ಟು ಇರಬಹುದು, ಯಾವುದೇ ಫೆಸ್ಟಿವಲ್ಸ್ ಇರಬಹುದು. ಯಾವುದೇ ಫೆಸ್ಟಿವಲ್ಸ್ ಅನ್ನು ಬರೆಯುವಾಗ ನೀವು ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಅನ್ನು ಏನು ಮಾಡಬೇಕು, ಬಳಕೆ ಮಾಡಬೇಕು. ದಿಸ್ ಇಸ್ ದ ಪಾಯಿಂಟ್ ನಂಬರ್ 10. ದೆನ್ ನೆಕ್ಸ್ಟ್ ಒನ್, point number 11. Point number 11. Point number 11. Point number 11 is the names of religions. ಅಲ್ಲಿ ರಿಲಿಜಿಯನ್ಸ್ ಅಂತ ನಾವು ಏನು ಮಾಡಬಹುದು, ಬರೆಯುವಾಗ ರಿಲಿಜಿಯನ್ಸ್, ದ ನೇಮ್ಸ್ ಆಫ್ ರಿಲಿಜಿಯನ್ಸ್ ಅಂಡ್ sacred books are capitalized. So dear student, the names of religions and sacred books are capitalized ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ಒಂದು ಧರ್ಮದ ಹೆಸರನ್ನು ಬರೆಯುವಾಗ ಅಥವಾ ಸೆಕ್ರೆಡ್ ಬುಕ್ಸ್ ಯಾವುದೇ ಒಂದು ಪವಿತ್ರ ಗ್ರಂಥಗಳ ಹೆಸರನ್ನು ಬರೆಯುವಾಗಲೂ ಕೂಡ ನಾವೇನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಅನ್ನ ಬಳಕೆ ಮಾಡಬೇಕು. ದ ನೇಮ್ಸ್ ಆಫ್ ರಿಲಿಜಿಯನ್ಸ್ ಅಂದ್ರೆ ಯಾವುದೇ ಒಂದು ಧರ್ಮ ಇರಬಹುದು, ಯಾವುದೇ ಧರ್ಮ ಇರಬಹುದು. ಅಂಡ್ ಸೆಕ್ರೆಡ್ ಬುಕ್ಸ್ ಯಾವುದೇ ಪವಿತ್ರ ಒಂದು ಗ್ರಂಥಗಳು, ಯಾವುದೇ ಧರ್ಮದ ಪವಿತ್ರ ಗ್ರಂಥಗಳು ಇರಬಹುದು. ಸೊ ಯಾವುದೇ ಪವಿತ್ರ ಗ್ರಂಥಗಳು ಇರಬಹುದು ಅಥವಾ ಯಾವುದೇ ಒಂದು ಧರ್ಮದ ಹೆಸರನ್ನು ಬರೆಯುವಾಗಲೂ ಕೂಡ ನಾವು ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಅನ್ನು ಏನು ಮಾಡಬೇಕು, ಬಳಕೆ ಮಾಡಬೇಕು. ದ ನೇಮ್ಸ್ ಆಫ್ ರಿಲಿಜಿಯನ್ಸ್ ಅಂಡ್ ಸೆಕ್ರೆಡ್ ಬುಕ್ಸ್ ಅಂದರೆ ಯಾವುದೇ ಧರ್ಮದ ಹೆಸರನ್ನು ಬರೆಯುವಾಗ ಮತ್ತು ಧರ್ಮದ ಪವಿತ್ರ ಗ್ರಂಥಗಳ ಒಂದು ಹೆಸರನ್ನು ಬರೆಯುವಾಗ ನಾವೇನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಅನ್ನು ಏನು ಮಾಡಬೇಕು, ಆರಂಭಗೊಳಿಸಬೇಕು. ಫಾರ್ ಎಕ್ಸಾಂಪಲ್ಸ್ ಅಂತ ಹೇಳಿದಾಗ ಹಿಂದೂ. ಸೊ ಇಲ್ಲಿ ಏನು ಮಾಡಿದ್ವಿ, ಎಚ್ ಅನ್ನ ಮಾಡಿದ್ವಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದ್ವಿ. ಸೊ ಮುಸ್ಲಿಂ ಅಂದ ತಕ್ಷಣ ಏನ್ ಮಾಡಿದ್ವಿ, ಎಂ ಅನ್ನ ಏನ್ ಮಾಡಿದ್ವಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದ್ವಿ. ಹಾಗೆ ಏನ್ ಮಾಡೋದು, ಬುದ್ಧಿಸಮ್ ಇದೆ, ಪಾರ್ಸಿ ಇದೆ, ಕ್ರಿಶ್ಚಿಯನ್ ಇದೆ. ಸೊ ಯಾವುದೇ ಧರ್ಮದ ಹೆಸರನ್ನು ಬರೆಯುವಾಗ ನೀವು ಏನ್ ಮಾಡ್ಬೇಕಂದ್ರೆ
ಅಲ್ಲಿ ಕ್ಯಾಪಿಟಲ್ ಲೆಟರ್ ಇಂದ ಏನು ಮಾಡ್ಬೇಕಂದ್ರೆ ನೀವು ಆರಂಭಗೊಳಿಸಬೇಕು. ಇನ್ನ ಪವಿತ್ರ ಗ್ರಂಥ ಅಂದ ತಕ್ಷಣ ದ ರಾಮಾಯಣ ಅಂತ ಹೇಳ್ಬಹುದು. ದ ರಾಮಾಯಣ, ದ ರಾಮಾಯಣ. ಇಲ್ಲಿ ಆರ್ ಏನ್ ಮಾಡಿದ್ವಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದ್ವಿ. ದ ಬೈಬಲ್, ದ ಬೈಬಲ್. ಸೊ ಬಿ ಅನ್ನ ಏನ್ ಮಾಡಿದ್ವಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದ್ವಿ. ಸೊ ದ ಬೈಬಲ್. ಸೊ ಹೀಗೆ ಯಾವುದೇ ಒಂದು ಬೈಬಲ್ ಇದೆ ಅಥವಾ ಕುರಾನ್ ಇದೆ, ಸೊ ಯಾವುದೇ ಪವಿತ್ರ ಗ್ರಂಥಗಳಿರ್ಬೋದು, ಯಾವುದೇ ಒಂದು ಧರ್ಮದ ಹೆಸರಿರ್ಬೋದು, ಧರ್ಮದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಇರ್ಬೋದು, ಬುದ್ಧಿಸಮ್ ಇರ್ಬೋದು, ಜೊತೆಗೆ ಪವಿತ್ರ ರಾಮಾಯಣ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಯಾವುದೇ ಪವಿತ್ರ ಗ್ರಂಥಗಳಿರ್ಬೋದು, ಯಾವುದೇ ಧರ್ಮಗಳಿರ್ಬೋದು, ಅದನ್ನು ಬರೆಯುವುದು ನೀವೇನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ದಲ್ಲಿ ಏನು ಮಾಡಬೇಕು, ಬರೀಬೇಕು ಅಥವಾ ಮಾಡಬೇಕು. ದ ಪಾಯಿಂಟ್ ನಂಬರ್ 11, ದ ನೇಮ್ಸ್ ಆಫ್ ರಿಲಿಜಿಯನ್ಸ್ and sacred books are capitalized. For example, Hindu, Muslim, etc. The Ramayana, the Bible, etc. So ಇದು ಪಾಯಿಂಟ್ ನಂಬರ್ 11. ಸೊ ಇಲ್ಲಿ ಏನಾಯ್ತಂದ್ರೆ ಈ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ ಎನ್ನುವ ಒಂದು ಟಾಪಿಕ್ ಏನಾಗ್ತದ ಮುಕ್ತಾಯಗೊಳ್ತದ. ಇಲ್ಲಿ ನಿಮಗೆ ಕೊಡುತ್ತಿರುವಂತಹ ಒಂದು ಹೋಮ್ವರ್ಕ್ ಏನಂದ್ರೆ, ನಾನು ಇಲ್ಲಿವರೆಗೆ ಏನು ಮಾಡಿದ್ದೀನಿ, 11 ಪಾಯಿಂಟ್ಸ್ಗಳ ಬಗ್ಗೆ ನಾನು ಏನು ಮಾಡಿದ್ದೀನಿ, ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ದಲ್ಲಿ ಏನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಈ ಪ್ರತಿಯೊಂದು ಪಾಯಿಂಟ್ಸ್ಗೆ ಸಂಬಂಧಿಸಿದಂತೆ ನೀವೇನು ಮಾಡಬೇಕಂದ್ರೆ ಎಕ್ಸಾಂಪಲ್ಸ್, ನಾವು 10 ಎಕ್ಸಾಂಪಲ್ಸ್ಗಳನ್ನ ಏನು ಮಾಡಬೇಕು, ಬರೋದು ಏನು ಮಾಡಬೇಕಂದ್ರೆ ಅಲ್ಲಿ ಹೋಮ್ವರ್ಕ್ ಬುಕ್ ಅಂದರೆ ಒಂದು ಗ್ರಾಮರ್ ಬುಕ್ನಲ್ಲಿ ಏನು ಮಾಡಬೇಕು, ಬರೆದಿಡಬೇಕು ಅಂತ ಹೇಳಿ ಇದು ನಿಮಗೆ ನಾನು ಕೊಡುತ್ತಿರುವಂಥ ಒಂದು ಹೋಮ್ವರ್ಕು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ ಎನ್ನುವ ಒಂದು ಟಾಪಿಕ್ ಏನಾಗ್ತದ ಮುಕ್ತಾಯಗೊಳ್ತದ. ಓಕೆ, ಥ್ಯಾಂಕ್ ಯು.